ಹೆಲೋ ಗೈಸ್, ನಿಮ್ಮ ಹತ್ರ ಖರ್ಚು ಮಾಡೋಕ್ಕೆ ಸ್ವಲ್ಪನೂ ದುಡ್ಡಿಲ್ಲ ಅಂತಂದ್ರೆ ಇವತ್ತಿನ ವಿಡಿಯೋನಲ್ಲಿ 30,000 ರೂಪಾಯಿವರೆಗೆ ತಕ್ಷಣ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆ್ಯಪಲ್ಲಿ ನೀವು ಲೋನ್ ಅಪ್ಲೈ ಮಾಡಿಕೊಂಡ್ರೆ ವಿತಿನ್ 2 ಮಿನಿಟ್ಸಲ್ಲೇ ನಿಮಗೆ ಸಾಲ ಅನ್ನೋದು ಸಿಗುತ್ತೆ. ಆ್ಯಂಡ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೂಲಕನೇ ಇಲ್ಲಿ ನೀವು ಲೋನ ತಗೋಬಹುದು. ಅದಲ್ಲದೆ ಬೇರೆ ಯಾವುದೇ ಡಾಕ್ಯುಮೆಂಟ್ ಆಗಲಿ ಅಥವಾ ಇನ್ಕಮ್ ಪ್ರೂಫ್ ಆಗಲಿ ಇಲ್ಲಿ ಕೊಡುವಂತಹ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ 30,000 ರೂಪಾಯಿವರೆಗೆ ಲೋನ್ 2 ನಿಮಿಷದಲ್ಲೇ ನಿಮಗೆ ಸಿಗುತ್ತೆ. ಯಾವ ರೀತಿಯಾಗಿ ಈ ಒಂದು ಆ್ಯಪಲ್ಲಿ ನೀವು ಲೋನ್ ತಗೋಬಹುದು, ಏನು ಪ್ರಾಸೆಸ್ ಇರುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಹಾಗೆ ಎಲ್ಲರೂ ಕೂಡ ಲೋನ್ ಅಂತ ಕಮೆಂಟ್ ಮಾಡಿ ಗೈಸ್, LOAN ಲೋನ್ ಅಂತ ಕಮೆಂಟ್ ಮಾಡಿದ್ರೆ ಬನ್ನಿ ಗೈಸ್, ಈ ಒಂದು ಆ್ಯಪ್ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ಸೊ ಇಲ್ಲಿ 3 ಸ್ಟೆಪ್ಸ್ ಅಲ್ಲೇ ನೀವು ಲೋನ್ ತಗೋಬಹುದು. ಮೊದಲದಾಗಿ ಇಲ್ಲಿ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು. ನಂತರ ನೀವು ಒಂದು ಅಪ್ಲಿಕೇಶನ್ ರಿವ್ಯೂ ಆಗುತ್ತೆ, ಅದಾದ ನಂತರ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಗೈಸ್, ನನಗೆ ಇಲ್ಲಿ 30,000 ರೂಪಾಯಿವರೆಗೆ ಲೋನ್ ಅಮೌಂಟ್ ಅನ್ನೋದು ಸಿಗ್ತಾ ಇದೆ. ಸೊ ಇಲ್ಲಿ ಗೆಟ್ ಮೈ ಲೋನ್ ಮೇಲೆ ಇವಾಗ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಮೊದಲದಾಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡಾಕ್ಟ್ ಆಗ್ತಾರೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನಂತರ ನೀವು ಇಲ್ಲಿ ಅಲೋ ಮಾಡ್ಕೋಬೇಕು ಪರ್ಮಿಷನ್ಸ್ ಎಲ್ಲ. ಸೊ ಮೆಸೇಜ್ ಪರ್ಮಿಷನ್ಸ್ ಆಗಿರ್ಬೋದು ಮತ್ತೆ ಲೊಕೇಶನ್ ಪರ್ಮಿಷನ್, ಇದೇ ರೀತಿಯಾಗಿ ನಿಮ್ದು ಡಾಟಾ ಆಗಿರ್ಬೋದು ಎಲ್ಲ ಪರ್ಮಿಷನ್ಸ್ ನ ಅಲೋ ಮಾಡಿದ ತಕ್ಷಣ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಲೋನ್ ಪ್ರಾಸೆಸ್ ಅಂತ ಇದೆ. ಸೊ ಇಲ್ಲಿ ಮೊದಲದಾಗಿ ರಿಜಿಸ್ಟರ್ ಮಾಡ್ಕೋಬೇಕು, ನಂತರ ಫಿಲ್ ಇನ್ ಮಾಡ್ಕೋಬೇಕು ನೀವು ಒಂದು ಡೀಟೇಲ್ಸ್ ಅನ್ನ, ನಂತರ ಇಲ್ಲಿ ರಿವ್ಯೂ ಆಗುತ್ತೆ, ನಂತರ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಏನೆಲ್ಲ ರಿಕ್ವೈರ್ಡ್ ಇದೆ ಕೊಟ್ಟಿದ್ದಾರೆ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಓಕೆ, ಸೊ ಇಲ್ಲಿ ಸ್ಟಾರ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂತೀನಿ. ಕ್ಲಿಕ್ ಮಾಡಿದ ತಕ್ಷಣ ಮೊದಲಾಗಿ ಬೇಸಿಕ್ ಇನ್ಫಾರ್ಮೇಶನ್ ಆಗಿ ಕೇಳ್ತಾ ಇದೆ. ಸೊ ಇಲ್ಲಿ ಎಜುಕೇಶನ್ ಕೇಳ್ತಾ ಇದೆ, ಅಂದ್ರೆ ನೀವು ಏನು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಅಂದ್ರೆ ಇಲ್ಲಿ ಎಲಿಮೆಂಟರಿ ಸ್ಕೂಲ್ ಅಂದ್ರೆ 1 ಇಂದ 10th ಇದೆನಾ, ಅಥವಾ ಸೆಕೆಂಡರಿ ಸ್ಕೂಲ್ 11th ಇಂದ 12th ಇದೆನಾ, ಯೂನಿವರ್ಸಿಟಿ ಡಿಗ್ರಿ ಆರ್ ಬ್ಯಾಚುಲರ್ಸ್ 13 ಇಂದ 16 ಇದೆನಾ, ಅಥವಾ ಇಲ್ಲಿ ಸೆಕೆಂಡರಿ ಯೂನಿವರ್ಸಿಟಿ ಡಿಗ್ರಿ ಮಾಸ್ಟರ್ಸ್ ಮಾಡ್ಕೊಂಡಿದ್ದೀರಾ, ಡಾಕ್ಟರ್ ಇಲ್ಲಿ ಡಿಗ್ರಿ ಅಂದ್ರೆ PhD ತಗೊಂಡಿದ್ದೀರಾ, ನಾಟ್ ಅವೈಲೇಬಲ್. ಯಾವುದು ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಎಜುಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಸ್ಪೋಕನ್ ಲ್ಯಾಂಗ್ವೇಜ್ ಕೇಳ್ತಾ ಇದೆ, ಅಂದ್ರೆ ಯಾವ ಒಂದು ಲ್ಯಾಂಗ್ವೇಜ್ ಅನ್ನ ನೀವು ಇಲ್ಲಿ ಪ್ರಿಫರ್ ಮಾಡ್ತೀರಾ. ನೀವು ಇಂಗ್ಲಿಷ್ ಇಟ್ಕೊಬಹುದು ಅಥವಾ ಕನ್ನಡ ಇಟ್ಕೊಂಡ್ರೆ ಕನ್ನಡ ಕೂಡ ಇಟ್ಕೊಬಹುದು. ಓಕೆ, ಸೊ ಇಲ್ಲಿ ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ರಿಲಿಜನ್ ಕೇಳ್ತಾ ಇದೆ, ಯಾವ ಒಂದು ರಿಲಿಜನ್, ಇದೆಲ್ಲ ಎದಕ್ಕೆ ಕೇಳ್ತಾ ಇರೋ ಬಟ್ ಗೊತ್ತಿಲ್ಲ. ಬಟ್ ಅವರು ಒಂದು ಏನಾದರೂ ಕೇಳ್ತಾ ಇರ್ಬೋದು ಗೈಸ್, ಏನಾದರೂ ರಿಲಿಜನ್ ವೈಸ್ ಏನಾದರೂ ಇರ್ಬೋದೇನೋ. ಬಟ್ ಇಲ್ಲಿ ಏನಿದೆ ನೋಡಿ, ನಿಮ್ದು ರಿಲಿಜನ್ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಿಂದೂಯಿಸಮ್ ಇದ್ರೆ ಹಿಂದೂಯಿಸಮು, ಇಸ್ಲಾಂ ಇದ್ರೆ ಇಸ್ಲಾಮು, ಬುದ್ಧಿಸಮ್ ಇದ್ರೆ ನೋಡ್ಕೊಳ್ಳಿ ಗೈಸ್, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳ್ತಾ ಇದೆ, ಇಮೇಲ್ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಮಾಡ್ಕೊಳ್ಳಿ. ಅದಾದ ನಂತರ ಫ್ಯಾಮಿಲಿ ಇನ್ಫಾರ್ಮೇಶನ್ ಕೇಳ್ತಾ ಇದೆ. ನೀವು ಇಲ್ಲಿ ಮೆರಿಟಲ್ ಸ್ಟೇಟಸ್ ಅಂದ್ರೆ ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಸಿಂಗಲ್ ಇದ್ರೆ ಸಿಂಗಲ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಂಬರ್ ಆಫ್ ಚಿಲ್ಡ್ರನ್ ಅಂತ ಕೇಳ್ತಾ ಇದೆ, ಅಂದ್ರೆ ನಿಮ್ಗೆ ಎಷ್ಟು ಮಕ್ಕಳಿದ್ದಾರೆ, ಇದ್ರೆ 1 or 2 ಅಂದರೆ ಮ್ಯಾರಿಡ್ ಇದ್ರೆ, ಮ್ಯಾರಿಡ್ ಇಲ್ಲ ಅಂತಾರೆ ಜಸ್ಟ್ ಇಲ್ಲಿ 0 ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ನಂತರ ಇಲ್ಲಿ ಇನ್ಕಮ್ ಇನ್ಫಾರ್ಮೇಷನ್ ಆಗಿ ಹೇಳುತ್ತೆ. ಸೊ ಇಲ್ಲಿ ಜಾಬ್ ಟೈಪ್ ಕೇಳ್ತಾ ಇದೆ, ಅಂದರೆ ಯಾವ ಒಂದು ಜಾಬನ್ನು ನೀವು ಮಾಡ್ತಾ ಇದ್ದೀರಾ. ಲೈಕ್ ಇಲ್ಲಿ ಎಂಪ್ಲಾಯ್ ವಿತ್ ಲೇಬರ್ ಕಾಂಟ್ರಾಕ್ಟ್ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ ಇದ್ದೀರಾ, ಅಥವಾ ನಿಮ್ಮದು ಜಾಬ್ ಇಲ್ವಾ, ಡೋಂಟ್ ಹ್ಯಾವ್ ಅ ಜಾಬ್ನ, ಅಥವಾ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ನ, ಸ್ಟೂಡೆಂಟಾ. ಓಕೆ, ಸೊ ಇಲ್ಲಿ ನೀವು ನೋಡ್ಕೊಳ್ಳಿ, ಅಥವಾ ಸ್ಟೂಡೆಂಟ್ ಆರ್ ಅದರ್ಸ್ ಅಂತ ಇರುತ್ತೆ. ಸೊ ನೀವು ಇಲ್ಲಿ ಅದರ್ಸ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಸೊ ಎಂಪ್ಲಾಯ್ ವಿತ್ ಲೇಬರ್ ಕಾಂಟ್ರಾಕ್ಟ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವರ್ಕ್ ಇಂಡಸ್ಟ್ರಿ ಕೇಳ್ತಾರೆ, ಯಾವ ಒಂದು ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಆ ಒಂದು ಇಂಡಸ್ಟ್ರಿನಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಓಕೆ, ಸೊ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಇದೆ, ನೋಡ್ಕೊಳ್ಳಿ ಗೈಸ್, ನಿಮ್ದು ಯಾವುದಿದೆ ನೋಡಿ ಅದನ್ನ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮಂತ್ಲಿ ಇನ್ಕಮ್ ಕೇಳ್ತಾ ಇದೆ. ಮಂತ್ಲಿ ಇನ್ಕಮ್ ನಿಮ್ದು ಎಷ್ಟಿದೆ, ಅಂದರೆ ನಿಮ್ಮದು 5,000 ಇದೆನಾ, 5ರಿಂದ 10,000 ಇದೆನಾ, 10ರಿಂದ 20,000 ಇದೆನಾ, 20ರಿಂದ 40,000 ಇದೆನಾ, ಮೋರ್ ದೆನ್ 40,000 ಅಂದರೆ 40,000ಕ್ಕಿಂತ ಜಾಸ್ತಿ ಇದೆನಾ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಂಡಸ್ಟ್ರಿನ ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಬ್ಲಫ್ ಮಾಡೋಕ್ಕೆ ಇಲ್ಲಿ ಹೋಗಬೇಡಿ ಗೈಸ್. ಆ್ಯಂಡ್ ಇಲ್ಲಿ ಮೊದಲದಾಗಿ ಪ್ಯಾನ್ ಇಂದು ಫ್ರಂಟನ್ನು ನೀವು ಅಪ್ಲೋಡ್ ಮಾಡ್ಕೋಬೇಕು. ಫ್ರಂಟ್ ನೀವು ಫೋಟೋನ ಅಪ್ಲೋಡ್ ಮಾಡ್ಕೋಬೇಕು. ಅದಾದ ನಂತರ ಬ್ಯಾಕ್. ಓಕೆ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಕರೆಕ್ಟಾಗಿ ಇಟ್ಕೊಬೇಕು. ಓಕೆನಾ, ಸೊ ಇಲ್ಲಿ ರೆಕಗ್ನೈಸ್ ಆಗಂಗೆ ಫೇಸ್ ಮತ್ತು ಕ್ಲಿಯರ್ ಇರಬೇಕು. ಓಕೆ, ಸೊ ಅದನ್ನು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಫ್ಲಾಶ್ ಗೇಶ್ ಈ ರೀತಿಯಾಗಿ ಬರಬಾರ್ದು, ನೋಡ್ಕೊಳ್ಳಿ ಗೈಸ್. ಓಕೆ, ಈ ರೀತಿಯಾಗಿ ಕ್ಲಿಯರ್ ಇರಬೇಕು. ಆಲ್ರೆಡಿ ನಿಮ್ದು ಏನಾದರೂ ಸ್ಕ್ಯಾನ್ ಇದ್ರೆ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ, ಫೋಟೋನ ಕ್ಲಿಕ್ ಮಾಡಿ ನೀವು ಹಾಕಬೇಕು. ಓಕೆ, ಸೊ ಗೈಸ್ ಮೊದಲೇ ನೀವು ಆ ಒಂದು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ನೀವು ಫೋಟೋ ತಗೊಂಡು ಇಟ್ಕೊಂಡಿರಿ. ಓಕೆನಾ, ಸೊ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ಅದು ರೆಕಗ್ನೈಸ್ ಮಾಡ್ಕೊಳುತ್ತೆ. ರೆಕಗ್ನೈಸ್ ಆದಮೇಲೆ ಇಲ್ಲಿ ನಿಮ್ಮದು ಡೀಟೇಲ್ಸ್ ಬರುತ್ತೆ. ನಾನು ಅದನ್ನು ಬ್ಲರ್ ಮಾಡಿದ್ದೀನಿ ಬಿಕಾಸ್ ಆಫ್ ಪ್ರೈವಸಿ ಇಶ್ಯೂ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ತೋರಿಸುತ್ತೆ, ನಂತರ ನಿಮ್ಮದು ನೇಮ್, ಫುಲ್ ನೇಮ್ ತಗೊಂಡಿರುತ್ತೆ, ನಂತರ ಫಾದರ್ ನೇಮ್ ತಗೊಂಡಿರುತ್ತೆ, ಡೇಟ್ ಆಫ್ ಬರ್ತ್ ತಗೊಂಡಿರುತ್ತೆ. ಇಲ್ಲಿ ಜೆಂಡರ್ ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಅಷ್ಟೇ ಸೆಲೆಕ್ಟ್ ಮಾಡೋದು. ನೀವು ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇವಾಗ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಫ್ರಂಟು ಮತ್ತೆ ಬ್ಯಾಕ್ ಸೈಡು ಆಧಾರ್ ಕಾರ್ಡ್ ಎರಡೂ ನೀವು ಇಲ್ಲಿ ಅಪ್ಲೋಡ್ ಅನ್ನ ಮಾಡ್ಕೊಳ್ಳಿ. ನಂತರ ಗೈಸ್ ಇಲ್ಲಿ ಅಪ್ಲೋಡ್ ಮಾಡ್ಕೊಂಡು
ನೆಕ್ಸ್ಟ್ ಮಾಡಿದ ತಕ್ಷಣ ಸಬ್ಮಿಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಬರುತ್ತೆ. ಆಧಾರ್ ಇನ್ಫಾರ್ಮೇಷನ್ ಅದು ತಗೊಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ ಇನ್ಫಾರ್ಮೇಷನ್ ಅದು ತಗೊಂಡಿದೆ, ನಂಬರ್ ಕೂಡ ತೋರಿಸ್ತಾ ಇದೆ, ಅದು ಕೂಡ ನಾನು ಬ್ಲರ್ ಮಾಡಿದ್ದೀನಿ ಯಾಕೆಂತಂದರೆ ಅದು ತೋರ್ಸಂಗಿಲ್ಲ ಗೈಸ್. ಓಕೆ, ಸೊ ಯೂಟ್ಯೂಬ್ದು ರೆಗ್ಯುಲೇಷನ್ಸು ರೂಲ್ಸ್ ಇರುತ್ತೆ. ಸೊ ಓಕೆನಾ. ಸೊ ಇವಾಗ ನೆಕ್ಸ್ಟು ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ OTP ಬರುತ್ತೆ. ಆಧಾರ್ಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಆ ಒಂದು OTPಯನ್ನು ಇಲ್ಲಿ ಎಂಟರ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಮೇಲ್ಗಡೆಯಿಂದ ನನಗೆ OTP ಅನ್ನೋದು ಬಂದಿದೆ. ಓಕೆ, ಸೊ ಈ ಒಂದು OTPಯನ್ನು ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಓಕೆನಾ. ಸೊ ಇವಾಗ ನಮ್ಮದು ಆಧಾರ್ ಅನ್ನೋದು ವೆರಿಫೈ ಆಗುತ್ತೆ, KYC ಕಂಪ್ಲೀಟ್ ಆಗುತ್ತೆ. ಸೊ ಈಗ ಆಧಾರ್ ಡೀಟೇಲ್ಸ್ ಅನ್ನ ತೋರಿಸ್ತಾ ಇದೆ. ಸೊ ಎಲ್ಲ ಕರೆಕ್ಟ್ ಇದ್ರೆ ನೀವು ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ಕರೆಂಟ್ ಅಡ್ರೆಸ್ ಇದೇನಾ ಅಂತ ಹೇಳ್ತಾ ಇದೆ. ಹೌದು ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಾರೆ ನೋ ಅಂತ ಹಾಕಿ. ಸೊ ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕಾಗಿರುತ್ತೆ. ಇವಾಗ ರಿಲೇಷನ್ 1 ಮತ್ತೆ ರಿಲೇಷನ್ 2. ಸೊ ನಿಮ್ದು ಪೇರೆಂಟ್ಸ್ ಇದ್ರೆ ಪೇರೆಂಟ್ಸು, ಕಪಲ್ ಇದ್ರೆ ಕಪಲ್, ಇಲ್ಲಿ ಚೈಲ್ಡ್ ಸಿಬ್ಲಿಂಗು ಯಾವುದಿದೆ ನೋಡಿ ನೀವು ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಫೋನ್ ನಂಬರ್ ಕೊಡಿ. ನಂತರ ರಿಲೇಷನ್ಶಿಪ್ 2 ನಲ್ಲಿ ಇಲ್ಲಿ ಚೈಲ್ಡ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಕಪಲ್ ಆಗಿರ್ಬೋದು, ಯಾವುದಾದ್ರೂ ಒಂದು ಇಲ್ಲಿ ನಂಬರ್ನ ಕೊಡಿ. ಯಾವುದಾದ್ರೂ ಕೊಡಿ ಗೈಸ್ ನಡೆಯುತ್ತೆ, ಬಟ್ ಆದರೆ ಅದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಆಗಿ ಇಲ್ಲಿ ಇದು ಮಾಡ್ತಾರೆ. ಓಕೆ, ಸೊ ನೀವೇನಾದರೂ ಕೊಟ್ಟಿಲ್ಲ ಅಂದರೆ ಇವ್ರಿಗೆ ಕಾಲ್ ಮಾಡಿ ಕೇಳ್ತಾರೆ ಅಷ್ಟೇ. ಸೊ ಇದು ಸಬ್ಮಿಟ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ಕೋಬೇಕು. ಸೊ ಅದಾದ ನಂತರ ಗೈಸ್ ಇಲ್ಲಿ ಬ್ಯಾಂಕ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ. ಸೊ ಈಗ IFSC ಕೋಡ್ ಕೊಡಬೇಕು. ನಂತರ ಇಲ್ಲಿ ಅಕೌಂಟ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇನ್ನೊಂದ್ಸರಿ ಇಲ್ಲಿ ಅಕೌಂಟ್ ನಂಬರ್ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಏನು ಆಫರ್ ಸಿಕ್ಕಿರುತ್ತೆ ಅದನ್ನ ನೀವು ಜಸ್ಟ್ ಡಿಸ್ಪೋಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ನಿಮಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ಗೈಸ್ ನಾನು ಲೋನ್ ನ ಈಸಿಲಿ ತಗೋಬಹುದು. ಸೊ ಬ್ಯಾಂಕ್ ಡೀಟೇಲ್ಸ್ ವರ್ಗೂ ನಾನು ತೋರಿಸ್ಕೊಟ್ಟಿದ್ದೀನಲ್ವಾ. ಸೊ ಈಗ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡ್ಕೊಳ್ಳಿ ಅಂಡ್ ನಿಮಗೆ ಇನ್ಸ್ಟಂಟ್ ಆಗಿ ಲೋನ್ ಅಗ್ರಿಮೆಂಟ್ ಬರುತ್ತೆ, ಅದನ್ನ ಸೈನ್ ಮಾಡಿಕೊಂಡು ನೀವು ಇನ್ಸ್ಟಂಟ್ ಆಗಿ ಲೋನ್ ತಗೊಂಡ್ಬಿಡ್ಬೋದು. ಅಂಡ್ ಡಿಸ್ಪೋಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ 30,000 ರೂಪಾಯಿವರೆಗೆ ಲೋನ್ ಅಮೌಂಟ್ ಅನ್ನೋದು ಇರುತ್ತೆ. ಓಕೆ, ಸೊ ಈಸಿಲಿ ಈ ರೀತಿಯಾಗಿ ನೀವು ಲೋನ್ ತಗೋಬಹುದು. ಅಪ್ಲಿಕೇಶನ್ ಬಂದ್ಬಿಟ್ಟು ಪೇರುಪಿಕ್ ಅಂತ. ಹೌದು, ಪೇರುಪಿಕ್ ಇನ್ಸ್ಟಂಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ಯೂಸ್ ಇದಾವೆ, 1 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ರೆ ಈ ಒಂದು ಅಪ್ಲಿಕೇಶನ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಇದು ಎಲ್ಲರಿಗೂ ಕೂಡ ಈಸಿಲಿ ಲೋನ್ ಅನ್ನೋದು ಈ ಒಂದು ಆಪ್ ಅಲ್ಲಿ ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಹೋಗಿ ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಲೋನ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಗೈಸ್ 30,000 ರೂಪಾಯಿವರೆಗೆ ಇವಾಗ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮಗೆ ಖರ್ಚಿಗೆ ಏನಾದರೂ ಬೇಕು ಅಂತಂದ್ರೆ ಮಾತ್ರ ತಗೊಳ್ಳಿ, ಎಮರ್ಜೆನ್ಸಿ ಪರ್ಪಸ್ಗೆ ಮಾತ್ರ ತಗೊಳ್ಳಿ, ಸುಮ್ಮನೆ ತಗೊಳಕ್ ಹೋಗ್ಬೇಡಿ. ಮತ್ತೆ ಯಾಕೆಂತಾರೆ ನೀವು ಇಲ್ಲಿ ರೀಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆ, ಸೊ 91 ದಿನ ಮಿನಿಮಮ್ ಲೋನ್ ಟೆನ್ಯೂರ್ ಮತ್ತೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 365 ದಿನ ಇರುತ್ತೆ. ಓಕೆ, ಅಂಡ್ ಪ್ರೊಸೆಸಿಂಗ್ ಫೀಸು 80 ರೂಪಾಯಿಂದ 2,000 ರೂಪಾಯಿವರೆಗೂ ತಗೊಂತಾರೆ. ಇದು ಡಿಪೆಂಡ್ ಆಗುತ್ತೆ ಲೋನ್ ಅಮೌಂಟ್ ಮೇಲೆ. 18% GST ಕೂಡ ಇರುತ್ತೆ ಪ್ರೊಸೆಸಿಂಗ್ ಫೀಸ್ ಮೇಲೆ. ಓಕೆನಾ, ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅಂಡ್ ನೀವು ಲೋನ್ ಅಮೌಂಟ್ ತಗೊಳ್ಳೋ ಮುಂಚೆ ಅದು ಪ್ರೊಸೆಸಿಂಗ್ ಫೀಸ್ ಕಟ್ ಆಗ್ಬಿಟ್ಟು ಬರುತ್ತೆ, ಅದನ್ನ ನೀವು ನೋಡ್ಕೊಳ್ಳಿ ಗೈಸ್. ಓಕೆ, ರೆಪ್ರೆಸೆಂಟೇಟಿವ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ರೆ ಎಕ್ಸಾಂಪಲ್ ಕೂಡ ನೋಡ್ಕೊಳ್ಳಿ ಅಬೌಟ್ ದಿಸ್ ಆಪ್ ಅಲ್ಲಿ ಬಂದ್ಬಿಟ್ಟು. ಅಂಡ್ ಇಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ನೀವು ಇಂಡಿಯನ್ ಆಗಿರಬೇಕು, ನಿಮ್ಮ ಏಜ್ ಇಲ್ಲಿ 18 ವರ್ಷ ಮೇಲ್ಪಟ್ಟಿರಬೇಕು, ಅಂಡ್ ಸ್ಟಡಿ ಮಂತ್ಲಿ ಇನ್ಕಮ್ ಸೋರ್ಸ್ ನಿಮ್ದು ಇರಬೇಕು ಮಂತ್ಲಿ ಬೇಸಿಸ್ ಅಲ್ಲಿ. ಅಂದ್ರೆ ಇಲ್ಲಿ ನೀವು ಎಷ್ಟಾದ್ರೂ ಅರ್ನ್ ಮಾಡ್ತಿದ್ರು ನಡೆಯುತ್ತೆ, 10,000, 15,000, 20,000, 25,000 ಅರ್ನ್ ಮಾಡ್ತಿದ್ರು ಈಸಿಲಿ ನಡೆಯುತ್ತೆ. ಬಟ್ ಆದ್ರೆ ಇಲ್ಲಿ ನಿಮ್ದು ಇನ್ಕಮ್ ಅಂದ್ರೆ ನೀವು ಒಂದು ಫ್ಯಾಮಿಲಿ ಇನ್ಕಮ್ ಅಂದ್ರೆ ಒಟ್ಟು ಇನ್ಕಮ್ ನಿಮ್ದು ಇಲ್ಲಿ 3 ಲಕ್ಷ ಇರಬೇಕು. ಹಂಗಿದ್ರೆ ಮಾತ್ರ ನೀವು ಇಲ್ಲಿ ಲೋನ ತಗೋಬಹುದು. ಆನ್ಯುವಲ್ ಹೌಸ್ ಹೋಲ್ಡ್ ಇನ್ಕಮ್ ನಿಮ್ದು 3 ಲಕ್ಷ ಇತ್ತು ಅಂತಂದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರ. ಇವಾಗ ಎಲ್ಲರದು ಇರುತ್ತೆ ಗೈಸ್. ಓಕೆನಾ, ಸೊ ನೀವು ಒಳ್ಳೆ ರೀತಿಯಲ್ಲಿ ಅರ್ನ್ ಮಾಡ್ತಾ ಇದ್ರೆ ಈಸಿಲಿ ಲೋನ್ ಸಿಗುತ್ತೆ. ನಿಮ್ಮದು -1 ಸಿಬಿಲ್ ಇದ್ರೂ ಕೂಡ ಈ ಒಂದು ಆ್ಯಪಲ್ಲಿ ಸಾಲ ಸಿಗುತ್ತೆ. ಸೊ ಸೈಯಮ್ ಇನ್ವೆಸ್ಟ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ, RBI ರಿಜಿಸ್ಟರ್ಡ್ NBFC ಆ್ಯಪ್. ಎಲ್ಲರೂ ಕೂಡ ಈ ಒಂದು ಆ್ಯಪಿಂದ ಲೋನ್ ತಗೋಬಹುದು. ಅಂಡ್ ಇನ್ ಕೇಸ್ ಈ ಒಂದು ಆ್ಯಪಲ್ಲಿ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಅಲ್ಲಿ ನನಗೆ 1,25,000 ಕ್ಯಾಶ್ ಲೋನ್ ಮತ್ತೆ 1 ಲಕ್ಷ ಲೆವೆಲ್ ಲೋನ್ ಕೂಡ ಸಿಕ್ಕಿದೆ. ಆಲ್ರೆಡಿ ಲೋನ್ ತಗೊಂಡ್ಬಿಟ್ಟು ಈ ಒಂದು ಆ್ಯಪಲ್ಲಿ ತೋರಿಸಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನ್ ನಿಮಗೆ ವಿಡಿಯೋ ಕೊಟ್ಟಿರ್ತೀನಿ ಅದರದ್ದು. ಅಂಡ್ ವಿಡಿಯೋ ನೋಡಿ ನೀವು ಅಪ್ಲೈ ಮಾಡ್ಕೊಳ್ಳಿ. 100% ಲೋನ್ ಟ್ರೂ ಬ್ಯಾಲೆನ್ಸ್ ಆ್ಯಪಲ್ಲಿ ಸಿಗುತ್ತೆ. ಓಕೆ, ಸೊ 4.4 ಸ್ಟಾರ್ ರೇಟಿಂಗ್ ಇದೆ, 10 ಲಕ್ಷ ಯೂಸ್ ಇದಾವೆ, 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಟ್ರೂ ಬ್ಯಾಲೆನ್ಸ್ ಆ್ಯಪ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ತಗೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಟ್ರೂ ಬ್ಯಾಲೆನ್ಸ್ ಕೂಡ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಓಕೆ, ಸೊ ಯಾವಾಗ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.